ರಾಜ್ಯದಲ್ಲಿ ತೀವ್ರ ಬರ ಹಾಗೂ ಮಳೆಯ ಕೊರತೆಯಿಂದ ಒಣಗಿ ಹೋಗಿರುವ ಅಡಿಕೆ ತೋಟಗಳ ಸ್ಥಿತಿಯನ್ನು ಪರಿಶೀಲಿಸಲು ಬಿಜೆಪಿ ಬರ ಅಧ್ಯಯನ ತಂಡವು ಇಂದು ಜಿಲ್ಲೆಯ ಮಾಯಕೊಂಡ ಕ್ಷೇತ್ರದ ನೇರ್ಲಿಗೆ ಗ್ರಾಮಕ್ಕೆ ಭೇಟಿ ನೀಡಿತು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ರೈತರೊಂದಿಗೆ ಮಾತುಕತೆ ನಡೆಸಿ ಬೆಳೆಹಾನಿಯ ವಾಸ್ತವ ಸ್ಥಿತಿಯನ್ನು ಅವಲೋಕಿಸಿತು. ನೇರ್ಲಿಗೆ ಗ್ರಾಮದ ರೈತ ರಾಜಣ್ಣ ಅವರಿಗೆ ಸೇರಿದ ಅಡಿಕೆ ತೋಟವನ್ನು ವೀಕ್ಷಿಸಿದ ಬಳಿಕ ಮಾತನಾಡಿದ ಆರ್ ಅಶೋಕ್, ಒಣಗಿದ ಒಂದು ಅಡಿಕೆ ಮರಕ್ಕೆ ಕೇವಲ 16 ರೂಪಾಯಿ ಪರಿಹಾರ ನೀಡುತ್ತಿರುವುದು ರೈತರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ಆರೋಪಿಸಿದರು. ಇಂತಹ ಪರಿಹಾರ ರೈತರ ಗಾಯದ ಮೇಲೆ ಬರೆ ಎಳೆದಂತಿದ್ದು ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಬಿಂಬಿಸುತ್ತದೆ ಎಂದು ಟೀಕಿಸಿದರು. ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ಕೂಡಲೇ 10,000 ಕೋಟಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ದಾವಣಗೆರೆ ಸೇರಿದಂತೆ ಬರಪೀಡಿತ ಪ್ರದೇಶಗಳನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆಗಳೆಂದು ಘೋಷಿಸಿ ರೈತರಿಗೆ ಸಮರ್ಪಕ ಪರಿಹಾರ ಹಾಗೂ ಅಗತ್ಯ ನೆರವು ಒದಗಿಸಬೇಕು ಎಂದು ಆಗ್ರಹಿಸಿದರು. ಸಚಿವರು ರಾಜಕೀಯ ಚಟುವಟಿಕೆಗಳಲ್ಲಿ ನಿರಂತರವಾಗಿರುವುದನ್ನು ಬಿಟ್ಟು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸಂಕಷ್ಟಗಳನ್ನು ಅರಿತು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಬರ ಅಧ್ಯಯನ ತಂಡದೊಂದಿಗೆ ಮಾಜಿ ಸಚಿವ ಬೈರತಿ ಬಸವರಾಜ್, ಬಿಜೆಪಿ ಮುಖಂಡ ಕೆಎಸ್ ನವೀನ್, ಶಾಸಕ ಬಿಪಿ ಹರೀಶ್ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ನಾವು ಬಂದಿದ್ದೀರಿ ಈಗ ಸರ್ಕಾರ ಈಗ ಪರಿಹಾರ ರೈತರು ನೀವೇನ್ ಬೇಕು, ಡಿಮ್ಯಾಂಡ್ ಏನು ನಿಮ್ಗೆ? ಪರಿಹಾರ ಎಷ್ಟು ಒಂದು ಮರ ಫಲ ಕೊಡುತ್ತೆ. ಇವ್ರು ಭಿಕ್ಷಕರಿಗೆ ಕೊಟ್ಟಂಗೆ ಅಲ್ಲ ಸರ್, 16 ರೂಪಾಯಿ ಕೊಡ್ತಾರಲ್ಲ, ಇವ್ರಿಗೆ ನಾಚಿಕೆ ಮನ ಮರ್ಯಾದಿಲ್ವಾ? ಕಣ್ಣೀರಲ್ಲ, ಕಣ್ಣೀರ್ ಬರುತ್ತಲ್ಲ ಸರ್ ರೈತರಿಗೆ. ಅಂಗಡಿಗೆ ಹೋದ್ರೆ ಚಾಕ್ಲೇಟ್ ಬೆಲೆ ಇಲ್ವಾ? ಒಬ್ಬೊಬ್ರು ಮಾತಾಡ ಅಲ್ವಾ? 40 ರೂಪಾಯಿ 5 ಸ್ಟಾರ್ ಚಾಕ್ಲೇಟ್ ಮಕ್ಕಳಿಗೆ 5 ಅಲ್ಲ 16 ರೂಪಾಯಿ ಕೊಡ್ತಾರೆ. ಪರಿಹಾರ 16 ರೂಪಾಯಿ ಕೊಡ್ತಾ ಇದಾರೆ. ಒಂದು ಮರ ಅವ್ರ ಮಕ್ಕಳಿಗೆ ಚಾಕ್ಲೇಟ್ ತಗೊಂಡು ಹೋದ್ರೆ 5 ರೂಪಾಯಿ. 7 ವರ್ಷ ಅದನ್ನ ಕಂಪಲ್ಸರಿ ಸಾಕಿದ್ರೆ ಮೇಲೆ ಖರ್ಚಾಗ್ತೈತೆ. ಒಂದು 10,000 ರೂಪಾಯಿ ಬೆಳೆಸಕ್ಕೆ 10,000 ರೂಪಾಯಿ ಮೇಲೆ ಖರ್ಚಾಗ್ತದೆ. 10,000 ಅಲ್ಲ ಸರ್, ಒಂದ್ ದಿವಸ ಕೂಲಿ ಹೋದ್ರೆ 500 ರೂಪಾಯಿ ತಗೊಂತಾರೆ ಒಂದ್ ಮರಕ್ಕೆ. ಅದಕ್ಕೆ ಗುಣಿ ತೆಗೆದ್ರೆ 50 ರೂಪಾಯಿ. ಚಾಕ್ಲೇಟ್ಗೆ, ಕ್ಯಾಬ್ರೀಸ್ ಚಾಕ್ಲೇಟ್ಗೆ 16 ರೂಪಾಯಿ. ಒಂದು ಅಡಿಕೆ ಮರ ಒಣಗೋಗಿ ಪರಿಹಾರಕ್ಕೆ 16 ರೂಪಾಯಿ ಸರ್ಕಾರ ಹೇಳ್ತಾ ಇದೆ. ಅದು ಯಾವ ರೀತಿ ತಗೋಬೇಕು ನಾವು? ಅದಕ್ಕೆ ಜಿಎಸ್ಟಿನೇ ಕಟ್ಟಕ್ಕೆ ಸರ್. ಅಲ್ಲ ಸರ್, GST ಕಟ್ಟಾಗಿ ತಗೊಳ್ಳೋ ರೀತಿ ಯಾವ ತರ ತಗೋಬೇಕು ಅಂತ ಒಂದು ಅಲ್ಲ. ಒಂದು ಹಾಳೆ ತಗೊಳಕ್ಕೆ ಎಸ್ಕೊಂಡು ಹೋದ್ರು ತೆಂಗು ಇರ್ಬೋದು 10,000 ರೂಪಾಯಿ ಪರಿಹಾರ ಕೊಡ್ಬೇಕು. 10,000 ರೂಪಾಯಿ ಕೊಡ್ಬೇಕು ಒಣಗಿರೋದು ಒಂದು ಮರಕ್ಕೆ ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀರಿ. ಇದನ್ನ ನಾವು ನಮ್ಮ ವರದಿ ಕೊಡೋದ್ರಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿ ವರದಿ ಕೊಡ್ತೀವಿ. ಅದರಲ್ಲೂ ಕೂಡ ಈ ಅಡಿಕೆ ಹಾಳಾಗಿರೋದ್ರ ಬಗ್ಗೆ ಪ್ರತಿ ಮರಕ್ಕೆ 10,000 ರೂಪಾಯಿ ಕೊಡಬೇಕು, ತೆಂಗಿಗೆ 10,000 ರೂಪಾಯಿ ಕೊಡಬೇಕು, ಮತ್ತೆ ಎಕರೆಗೆ 50,000 ರೂಪಾಯಿ. ಅದು ಇದು ಮಳೆ ಆಧಾರಿತ ಸೂರ್ಯಕಾಂತಿ, ಮೆಕ್ಕೆಜೋಳ, ರಾಗಿ ಈ ಮೂರಕ್ಕೂ ಕೂಡ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅನ್ನೋ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಆದರೂ ಕೂಡ ಇಷ್ಟೊತ್ತಿಗೆ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಾವು BJPಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಛಲವಾದಿ ನಾರಾಯಣ ಸ್ವಾಮಿನೂ ಕೂಡ ಇವತ್ತು ಕನಕಪುರದ ಕಡೆ ಹೋಗಿದ್ದಾರೆ, ನಾನು ಇಲ್ಲಿ ಬಂದಿದ್ದೀನಿ. ಆದರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ರಚನೆ ಮಾಡೋಕ್ಕೋಸ್ಕರ ಡೆಲ್ಲಿಯಲ್ಲಿ ಕೂತ್ಕೊಂಡು 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಕ್ಯಾಬಿನೆಟ್ ರಚನೆ ಬಿಟ್ಟು ಫಸ್ಟು ಬರಗಾಲಕ್ಕೋಸ್ಕರ ಇಲ್ಲಿ ಬರಬೇಕಾಯಿತು, ರೈತರ ಸಂಕಷ್ಟ ಕೇಳಬೇಕಾಯಿತು, ಎಷ್ಟು ಪರಿಹಾರ ಕೊಡ್ತೀನಿ ಅಂತ ಘೋಷಣೆ ಮಾಡಬೇಕಾಯ್ತು. ಮುಖ್ಯಮಂತ್ರಿ ಚಿತ್ರದುರ್ಗಕ್ಕೆ ಬಂದಿದ್ರಲ್ಲ, ನಮ್ಮ ಘೋಷಣೆ ಮಾಡಿದಾರ? ಏನು ಬಂದರು, ನೋಡ್ಕೊಂಡ್ರು, ಹೋದ್ರು. ಹಿಂದೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಎಲ್ಲೆಲ್ಲಿ ನಾನು ಬಂದಿದ್ದೀನೋ, ಎಲ್ಲೆಲ್ಲಿ ಯಡಿಯೂರಪ್ಪನವ್ರು ಬಂದಿದ್ದಾರೆ, ಎಲ್ಲೆಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯ ಬಂದಿದ್ರು, ಅಲ್ಲೇ ನಾವು ಘೋಷಣೆ ಮಾಡಿ ಹೋಗಿದ್ದೀರಿ. ಒಂದೇ ತಿಂಗಳಲ್ಲಿ ನಾವು ಡಬಲ್ ಪರಿಹಾರ ಕೊಟ್ಟಿದ್ವಿ. ಏನು ಆದೇಶ ಇತ್ತು NDRF ರೂಲ್ಸ್, ಅದನ್ನು ಡಬಲ್ ಕೊಟ್ಟಿದ್ವಿ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇಮಿಡಿಯೇಟ್ಗೆ ಸ್ಥಳಕ್ಕೆ ಬಂದು
ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿ ಸ್ಥಳಕ್ಕೆ ಬಂದು ಇಮಿಡಿಯೇಟಾಗಿ ಪರಿಹಾರ ಘೋಷಣೆ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ರಾಜ್ಯ ಸರ್ಕಾರ ಕೂಡಲೇ 10,000 ಕೋಟಿ ರೂಪಾಯಿ ಇಮಿಡಿಯೇಟಾಗಿ ಪರಿಹಾರಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಒಂದು ನಿಮಿಷ ರೈತರು ನೀವು ಭಯ ಬೀಳಬೇಡಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3,000ಕ್ಕೂ ಹೆಚ್ಚು ಆತ್ಮಹತ್ಯೆಗಳಾಗುತ್ತಿದೆ 3 ವರ್ಷದಲ್ಲಿ. ನಾವು ನಿಮ್ಮ ಜೊತೆ ಇದ್ದೀರಿ, ಬೆಳೆ ಪರಿಹಾರ ಕೊಡಿಸ್ತೀರಿ. ಈ ಒಂದು ಮನೆಯಾಳ ಕಾಂಗ್ರೆಸ್ ಅವರು ಬೇಗ ವರದಿ ತಗೊಂಡು ಜಿಲ್ಲಾಧಿಕಾರಿಗಳ ವರದಿ ತಗೊಂಡು ಕೇಂದ್ರಕ್ಕೆ ಸಬ್ಮಿಟ್ ಮಾಡಿದ್ರೆ ಕೇಂದ್ರದವ್ರು ಏನು ಹಣ ಕೊಡ್ತಾರೋ ಅವ್ರು ಕೊಡ್ತಾರೆ. ನೀವು ರಾಜ್ಯ ಸರ್ಕಾರ SDRF ಅಂತ ಇದೆ, ಅದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಹಣ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಎವ್ರಿ 4 ಮಂತ್ಸ್ ಹಣ ಕೊಟ್ಬಿಟ್ಟಿದ್ದಾರೆ. ಅದು 3 ವರ್ಷದಿಂದ ಹಣ ಬಂದಿರೋದು ಏನು ಮಾಡಿದ್ದೀರಾ, ಎಷ್ಟು ಖರ್ಚು ಮಾಡಿದ್ದೀರಾ, ಇಷ್ಟು ಉಳಿದಿದೆ ಲೆಕ್ಕ ಕೊಡಿ. ಅದನ್ನು ಇಮಿಡಿಯೇಟಾಗಿ ರೈತರಿಗೆ ಬಿಡುಗಡೆ ಮಾಡಿ. ಅದನ್ನ ಆಗ್ರಹವನ್ನು ವಿಧಾನಸಭೆ ಅಧಿವೇಶನ ನಡೀತದೆ, ಅಲ್ಲಿ ಮೊದಲ ಆದ್ಯತೆಗೆ ಇದನ್ನು ತಗೊಂತೀವಿ. ಇದು ಘೋಷಣೆ ಆಗ್ಬೇಕು ಸರ್.